ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಮ್ಮಮ್ಮನ ಮನೆಯಲ್ಲಿ ಏನಾದರೂ ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿ ಅಡುಗೆ ಮಾಡೋಣ ಅಂತ ನಾನು ನಮ್ಮ ಅತ್ತಿಗೆ ಮಾತಾಡ್ಕೋತಾ ಇದ್ವಿ. ಸೊ ಅಷ್ಟರಲ್ಲಿ ನಾನು ಹಳೆಯ ಬಂದ ನೋಡಿ ವಿಡಿಯೋದಲ್ಲಿ. ಸೊ ನಾವು ವಿಡಿಯೋ ಮಾಡುತ್ತಾ ಇದ್ರೆ ಸಾಕು, ಮಕ್ಕಳು ಬಂದು ಕಾಡ್ತಾನೆ ಇರ್ತಾರೆ. ಇಲ್ಲಿ ನಮ್ಮ ಅಣ್ಣ ಚಿಕನ್ ತಂದು ಕೊಟ್ಟಿದ್ದ. ಸೊ ಅದನ್ನು ನಮ್ಮ ಅತ್ತಿಗೆ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದ್ಸತಿ ಚಿಕನ್ ಕ್ಲೀನ್ ಮಾಡಿಕೊಂಡು ಏನೆಲ್ಲ ಬೇಕಲ್ಲ ಪದಾರ್ಥವೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಬೇಗ ವಿಡಿಯೋ ಮಾಡ್ಬೋದು ಅಂತ ನಾವು ಅಂದ್ಕೊಂಡ್ವಿ ಇಬ್ಬರು ಕೂಡ. ಸೊ ಇಲ್ಲಿನ ಚಿಕನ್ ಕೂಡ ವಾಶ್ ಮಾಡಿಕೊಂಡು ಸೈಡ್ಗೆ ಇಟ್ಟಿದ್ದೆ. ಸೊ ಈಗ ನಾವಿಲ್ಲಿ ಮೊದಲಿಗೆ ಒಂದು ಬಾಣಲಿಯನ್ನು ಇಡ್ತಾ ಇದ್ವಿ. ಅದರಲ್ಲಿ ಈಗ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೋಬೇಕು. ಎಣ್ಣೆ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕಡಿಮೆ ಸೇರಿಸ್ಕೋಬೋದು. ಈ ಚಿಕನ್ ಗ್ರೇವಿ ಅಂತೂ ಸೂಪರ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. 1 ಮೀಡಿಯಂ ಸೈಜ್ ಈರುಳ್ಳಿ, 1 ಮುಷ್ಟಿ ಆಗೋಷ್ಟು ಬೆಳ್ಳುಳ್ಳಿ, ಶುಂಠಿ, ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೇಕು. ನಂತರ ಇಲ್ಲಿ ಏಲಕ್ಕಿ, ಲವಂಗ, ಜೀರಿಗೆ, ಸಾಜೀರಿಗೆ ಕೂಡ ನೀವು ಸೇರಿಸ್ಕೋಬಹುದು. ದಾಲ್ಚಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ನಾನು 1 ಕಟ್ ಆಗೋಷ್ಟು ಪುದೀನ ಸೊಪ್ಪು, 1 ಕಟ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು. ಇದನ್ನು ಕೂಡ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದು ಸ್ವಲ್ಪ ಹೊತ್ತು ತಣ್ಣಗಾಗೋಕೆ ಬಿಡಬೇಕು. ಸೊ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಂತರ ಇಲ್ಲಿ ನಮ್ಮ ಅತ್ತಿಗೆ ನಮ್ಮ ಅಣ್ಣನಿಗೋಸ್ಕರ ಇಲ್ಲಿ ತಿಳಿ ಸಾರನ್ನು ಮಾಡ್ತಾ ಇದ್ದಾರೆ. ಚಿಕನಲ್ಲಿ ಎಲೆ ಬರುತ್ತೆ ನೋಡಿ, ಅಂಥದ್ದೆಲ್ಲ ತೊಗೊಂಡ್ಬಿಟ್ಟು ಇಲ್ಲಿ ತಿಳಿ ಸಾರನ್ನು ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣನಿಗೆ ತಿಳಿ ಸಾರು ಬೇಕೇ ಬೇಕು. ಸೊ ಇಲ್ಲ ಅಂದರೆ ಕೋಪ ಮಾಡ್ಕೊತಾನೆ ಅಂದ್ಬಿಟ್ಟು ನಮ್ಮ ಅತ್ತಿಗೆಯಲ್ಲಿ ಸ್ವಲ್ಪನೇ ತಿಳಿ ಸಾರನ್ನು ಮಾಡ್ತಾ ಇದ್ದಾರೆ. ಎಣ್ಣೆಯಲ್ಲಿ ಮೊದಲಿಗೆ ಚಿಕನನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಖಾರವನ್ನು ಇದಕ್ಕೆ ಸೇರಿಸ್ಕೋಬೇಕು. ಒಂದೊಂದು ಸಾರಿ ನಮ್ಮ ಅತ್ತಿಗೆ ಇದಕ್ಕೆ ಕೊಬ್ಬರಿ ಕೂಡ ಹಾಕೋದಿಲ್ಲ, ತಿಳಿ ಸಾರು ಹಾಗೆ ಮಾಡ್ತಾರೆ. ಖಾರ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕಡಿಮೆ ಮಾಡಿಕೊಂಡು ಚೆನ್ನಾಗಿ 1 ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ, ನಂತರ ಕೊತ್ತಂಬರಿ ಸೊಪ್ಪು, 2 ಮೀಡಿಯಂ ಸೈಜು ಟೊಮೆಟೊ, 1-2 ಇಂಚ್ ಆಗೋಷ್ಟು ತೆಂಗಿನಕಾಯನ್ನು ರುಬ್ಬಿಟ್ಟು ಸೇರಿಸ್ಕೊಂಡಿದ್ದಾರೆ. ಸೊ ಒಂದೊಂದ್ಸತಿ ನಮ್ಮ ಅತ್ತಿಗೆ ತೆಂಗಿನಕಾಯಿ ಹಾಕೋದಿಲ್ಲ, ಹಾಗೆ ತಿಳಿ ಸಾರನ್ನು ಮಾಡ್ತಾರೆ. ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಇವತ್ತು ಯಾಕೋ ಸ್ವಲ್ಪ ಕೊಬ್ಬರಿಯನ್ನು ಸೇರಿಸ್ಕೊಂಡಿದ್ದಾರೆ. ಚೆನ್ನಾಗಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಗರಂ ಮಸಾಲೆಯನ್ನು ಕೂಡ ಇಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದಾರೆ. ನಿಮ್ಗೆ ಏನಾದರೂ ಗ್ರೇವಿ ಬೇಕಪ್ಪ, ಸುಕ್ಕ ಬೇಕಪ್ಪ ಅಂದರೆ ಈ ರೀತಿ ಚಿಕನ್ ಸುಕ್ಕವನ್ನು ಮಾಡಿಕೊಂಡು ನೀವು ತಿನ್ಕೋಬೋದು. ಕಟಕ್ ರೊಟ್ಟಿ ಜೊತೆಗೆ, ಬಿಸಿ ರೊಟ್ಟಿ ಜೊತೆಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ತೆಗೆದುಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ. ನೋಡಿ, ನಮ್ಮ ಕಟಕ್ ರೊಟ್ಟಿ ಜೊತೆಗೆ ನಮ್ಮ ಚಿಕನ್ ಗ್ರೇವಿ ಇಲ್ಲಿ ರೆಡಿ ಆಯಿತು. ಆದರೆ ನಮ್ಮ ಅಣ್ಣನಿಗೆ ತಿಳಿ ಸಾರು ಬೇಕಾಗಿತ್ತಲ್ವಾ, ಹಾಗಾಗಿ ಇದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀವಿ. ನಿಮಗೆ ಎಷ್ಟು ತಿಳಿಯಾಗಿ ಬೇಕಲ್ವಾ ಅಷ್ಟು ತಿಳಿಯಾಗಿ ನೀವು ನೀರನ್ನು ಸೇರಿಸ್ಕೋಬೋದು. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ವಿಸಿಲನ್ನು ಕೂಗಿಸ್ಕೋಬೇಕು ಫ್ರೆಂಡ್ಸ್. ಈಗಿಲ್ಲಿ ವಿಸಿಲ್ ಕೂಗುವವರೆಗೂ ನಾನು ಮಸಾಲೆಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಆವಾಗಲೇ ಏನು ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆಯನ್ನು ನಾನಿಲ್ಲಿ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನಂತರ ನಾವಿಲ್ಲಿ ಒಂದು ಬಾಣಲಿಯನ್ನು ಬಿಸಿ ಮಾಡೋಕ್ಕಿಟ್ಟಿದ್ವಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆಯನ್ನು ಸೇರಿಸ್ಕೋಬೋದು. ನಾನು ಸ್ವಲ್ಪ ಕಡಿಮೆನೇ ಸೇರಿಸ್ಕೊತೀನಿ, ಆದರೆ ಇವತ್ತು ನಮ್ಮ ಅತ್ತಿಗೆ ಜಾಸ್ತಿನೇ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದಾರೆ. ನಂತರ ಇದಕ್ಕೆ 1 kg ಆಗುವಷ್ಟು ಚಿಕನನ್ನು ಸೇರಿಸ್ಕೊಂಡಿದ್ದೀವಿ. ಸೊ ಚಿಕನನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಗರಂ ಮಸಾಲೆಯನ್ನು ಸೇರಿಸ್ಕೋಬೇಕು. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿತ್ತು. ಹಾಗೆ ನಾವಿಲ್ಲಿ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀವಿ. ಯಾಕಂದರೆ ಮಸಾಲೆ ಕೂಡ ಚೆನ್ನಾಗಿ ಹುರಿದಿದ್ವಲ್ಲ, ಹಾಗಾಗಿ ಹಾಗೆ ಸೇರಿಸ್ಕೊತಾ ಇದ್ದೀವಿ. ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಹಾಗೆ ಬಿಡಬೇಕು. ಸೊ ನಿಮಗೇನಾದರೂ ಡ್ರೈ ಚಿಕನ್ ಗ್ರೇವಿ ಬೇಕಪ್ಪ ಅಂದರೆ ಸೊ ನೀವು ಪೂರ್ತಿ ಡ್ರೈ ಆಗೋವರೆಗೂ ಕುಕ್ ಮಾಡಿಕೊಂಡು ಸ್ನ್ಯಾಕ್ಸ್ ರೀತಿಯಲ್ಲಿ ತಿನ್ಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಆದರೆ ನಾವು ಜಾಸ್ತಿ ಜನ ಇದ್ದೀವಿ, ಸೊ ಡ್ರೈಗೆ ಏನು ಬೇಡಪ್ಪ ಅಂದ್ಬಿಟ್ಟು ಗ್ರೇವಿಯನ್ನು ಮಾಡ್ತಾ ಇದ್ದೀವಿ. 1 ಅರ್ಧ ಹೋಳು ತೆಂಗಿನಕಾಯಿ, 4-5 ಗೋಡಂಬಿಯನ್ನು ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು ಚಿಕನ್ ಮೇಲ್ಗಡೆ ಎಣ್ಣೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ಸೊ ನಾನು ಮಾತ್ರ ಇಷ್ಟು ಎಣ್ಣೆ ಹಾಕೋಲ್ಲ, ತುಂಬ ಕಡಿಮೆ ಹಾಕ್ತೀನಿ. ಸೊ ನಮ್ಮ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ. ನಂತರ ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಸೇರಿಸ್ಕೊಂಡಿದ್ದೀವಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು. ನಮ್ಮದಿಲ್ಲಿ ಸೂಪರಾಗಿರುವಂಥ ಚಿಕನ್ ಗ್ರೇವಿ ರೆಡಿಯಾಗಿದೆ ಫ್ರೆಂಡ್ಸ್. ಇದ್ರ ಜೊತೆಗೆ ಪರೋಟ ಇದ್ರಂತರೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇದ್ರ ಜೊತೆಗೆ ನಾವೇನಾದರೂ ಸ್ಪೆಷಲ್ ಆಗಿ ರೈಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಹಾಗೆ ಬಿಡ್ಬೋದಿತ್ತು, ಆದರೆ ನಾವಿಲ್ಲಿ ಟೊಮೆಟೊನ ಕೂಡ ಸೇರಿಸ್ಕೊತಾ ಇದ್ದೀವಿ. ಟೊಮೆಟೊ ಹಾಕಲಿಲ್ಲ ಅಂದರೂ ಈ ಗ್ರೇವಿ ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ಗ್ರೇವಿ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೆ ನಾವಿಲ್ಲಿ ಟೊಮೆಟೊನ ಸೇರಿಸ್ಕೊಂಡಿದ್ದೀವಿ. ಅಲ್ಲಿವರೆಗೂ ನಮ್ಮದು ವಿಸಿಲ್ ಕೂಡ ಆಗಿತ್ತು ತಿಳಿ ಸಾರ್ದು. ಸೊ ಓಪನ್ ಮಾಡಿ ನೋಡೋಣ ಅಂದ್ಬಿಟ್ಟು ಓಪನ್ ಕೂಡ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ತಿಳಿ ಸಾರು. ಸೊ ಅಷ್ಟೇ ಟೇಸ್ಟಿಯಾಗಿ ಕೂಡ ಇದೆ.
ಸೊ ನಿಮ್ಗೆ ಎಷ್ಟು ತಿಳಿಯಾಗಬೇಕಲ್ವ ಅಷ್ಟು ತಿಳಿಯಾಗಿ ನೀವು ಮಾಡ್ಕೋಬೋದು. ಇಲ್ಲಿ ಚಿಕನ್ ಗ್ರೇವಿ ಕೂಡ ರೆಡಿ ಆಯಿತು. ಸ್ವಲ್ಪನೇ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಕೊತ್ತಂಬರಿ ಸೊಪ್ಪು ನಂತರ ಫ್ರೈ ಮಾಡಿಟ್ಟಿರುವಂಥ ಈರುಳ್ಳಿಯನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊ ನಮ್ದು ಇಲ್ಲಿ ಚಿಕನ್ ಗ್ರೇವಿ ರೆಡಿ ಆಯಿತು. ನನಗಂತೂ ಈಗಲೇ ಊಟ ಮಾಡಬೇಕು ಅನ್ನಿಸ್ತಾ ಇತ್ತು. ಹಾಗೆ ಹುಡುಗರು ಕೂಡ ಊಟಕ್ಕೆ ಕೊಡಿ ಅಂತ ಇದ್ರು. ಇನ್ನೂ ನಮ್ಮದು ವಿಡಿಯೋನು ಬಾಕಿ ಇತ್ತು, ಅಡುಗೆ ಮಾಡೋದು ಬಾಕಿ ಇತ್ತು. ಸೊ ಇದ್ರ ಜೊತೆಗೆ ನಾವಿಲ್ಲಿ ಕುಷ್ಕ ರೈಸನ್ನು ಮಾಡ್ತಾಯಿದ್ದೀವಿ. ಇವತ್ತು ನನ್ನ ಸ್ಟೈಲಲ್ಲಿ ಕುಷ್ಕ ರೈಸನ್ನು ಮಾಡ್ತಾಯಿದ್ದೀವಿ. ಒಂದು ಮೀಡಿಯಮ್ ಸೈಜು ಈರುಳ್ಳಿಯನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ನಂತರ ಏಲಕ್ಕಿ, ಲವಂಗ, ಪಲಾವ್ ಎಲೆ, ಜೀರಿಗೆ ಅನ್ನು ಸೇರಿಸ್ಕೊಂಡಿದ್ದೀವಿ. ಸೊ ಸ್ವಲ್ಪ ಗೋಲ್ಡನ್ ಕಲರ್ ಬಂದ ಮೇಲೆ ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಖಾರ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ನೋಡಿ ಸೇರಿಸ್ಕೋಬೋದು, ಜಾಸ್ತಿ ಕಡಿಮೆ. ನಂತರ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀವಿ. ಈ ಪೇಸ್ಟನ್ನು ಹಾಕಿದ ಮೇಲೆ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನಮ್ಮ ಅತ್ತಿಗೆ ಇಲ್ಲಿ ರೈಸನ್ನು ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆಗಿ ನೆನೆಯೋಕೆ ಇಟ್ಟಿದ್ದಾರೆ. ಮಸಾಲೆ ಎಲ್ಲ ಫ್ರೈ ಆದಮೇಲೆ ನೀರನ್ನು ಹಾಕಿ ಮೊಸರನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀವಿ. ಮೊಸರನ್ನು ಮಿಸ್ ಮಾಡಲೇಬಾರ್ದು, ಯಾಕಂದರೆ ಕುಷ್ಕದಲ್ಲಿ ಫ್ಲೇವರ್ ಬೇಕಪ್ಪ ಅಂದರೆ ಮೊಸರು ಹಾಕಲೇಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿ ಬರುವವರೆಗೆ ಬಿಟ್ಟಿದ್ದೀವಿ. ಹಾಗೆ ಸೊ ಕುದಿ ಬಂದ ನಂತರ ಈಗ ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀವಿ. 1 kg ಮೇಲೆ ಸ್ವಲ್ಪ ರೈಸ್ ತೊಗೊಂಡಿದ್ದೀವಿ. ಸೊ ನೀವು ಒಂದು ಪಾತ್ರೆಯನ್ನು ಅಳತೆಯನ್ನಾಗಿ ಮಾಡ್ಕೋಬೇಕು. 1 ಪಾತ್ರೆ ಆಗುವಷ್ಟು ಅಕ್ಕಿ ಹಾಕಿದರೆ 3/4 ಪಾತ್ರೆ ಆಗುವಷ್ಟು ನೀರನ್ನು ಸೇರಿಸ್ಕೋಬೇಕು. ನಾವಿಲ್ಲಿ 2 ವಿಸಿಲನ್ನು ಕೂಗಿಸ್ಕೊಂಡು ನಂತರ ನಿಮಗೆ ರೈಸನ್ನು ತೋರಿಸ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿತ್ತು ರೈಸು, ಬಿಡಿ ಬಿಡಿಯಾಗಿ. ಹಾಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಅದ್ರ ಜೊತೆಗೆ ನಾವಿಲ್ಲಿ ಚಪಾತಿಯನ್ನು ಮಾಡ್ತಾ ಇದ್ದೀವಿ. ಕಟಕ್ ರೊಟ್ಟಿ ಮನೆಯಲ್ಲಿ ಜಾಸ್ತಿ ಇತ್ತು, ಹಾಗಾಗಿ ಮಕ್ಕಳಿಗೆಲ್ಲ ಚಪಾತಿ ಮಾಡೋದಾಯ್ತಲ್ಲ ಅಂದ್ಬಿಟ್ಟು ಚಪಾತಿಯನ್ನು ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಚಪಾತಿ ತುಂಬಾ ಸಾಫ್ಟ್ ಆಗಬೇಕು. ಕೆಲವರು ಚಪಾತಿ ಏನಂತಾರೆ ಖಡಕ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ಆ ರೀತಿ ಆಗಬಾರ್ದಪ್ಪ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಬೇಕು. ನಾನು ಯಾವ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಅಂತ ವಿಡಿಯೋದಲ್ಲಿ ಮುಂದೆ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ತೀನಿ, ಪೂರ್ತಿ ನೋಡಿ. ಹಿಟ್ಟನ್ನು ಸಾಫ್ಟಾಗಿ ನಾದ್ಕೋಬೇಕು. ಜಾಸ್ತಿ ಸಾಫ್ಟಾಗಿ ನಾದ್ಕೋಬಾರ್ದು, ಜಾಸ್ತಿ ಗಟ್ಟಿಯಾಗಿ ನಾದ್ಕೋಬಾರ್ದು. ನಾವು ಪ್ರೆಸ್ ಮಾಡಿದರೆ ಸ್ಲೋಲಿಯಾಗಿ ಬೆರಳು ಒಳಗೆ ಹೋಗಬೇಕು. ಆ ರೀತಿ ನಾದ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಒಂದು 10 ನಿಮಿಷ ನಾವು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸೊ ಒಂದು 10 ನಿಮಿಷ ಆದ ನಂತರ ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಒಂದೊಂದಾಗಿ ನಾನಿಲ್ಲಿ ಉಳ್ಳೆಯನ್ನಾಗಿ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ದಪ್ಪನೂ ಅಲ್ಲ, ಜಾಸ್ತಿ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜು ಉಳ್ಳೆಯನ್ನಾಗಿ ಮಾಡ್ಕೋಬೇಕು. ಒಂದೊಂದೇ ಚಪಾತಿ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಕೂಡ ಆಗುತ್ತೆ, ಹಾಗೆ ಸಾಫ್ಟ್ ಕೂಡ ಆಗೋದಿಲ್ಲ. ಈ ರೀತಿ ಚಿಕ್ಕ ಚಿಕ್ಕ ಉಳ್ಳೆಯನ್ನು ಲೈಟಾಗಿ ಲಟ್ಟಿಸ್ಕೊಂಡು ನಂತರ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀವಿ. ನಿಮಗೂ ಎಷ್ಟು ಪದರಿನ ಚಪಾತಿ ಬೇಕಲ್ಲ ಅಷ್ಟು ಪದರಿನ ಚಪಾತಿಯನ್ನು ಕೂಡ ನೀವು ಮಾಡ್ಕೋಬೋದು. ನಾವು ಒಂದೊಂದು ಸಾರಿ 6 ಪದರಿನ ಚಪಾತಿ ಕೂಡ ಮಾಡ್ಕೋತೀನಿ. ಲಾಸ್ಟ್ ಟೈಮ್ ಒಂದು ವಿಡಿಯೋನ ಹಾಕಿದ್ದೆ ನಿಮಗೆ. ಸೊ ತುಂಬ ಚೆನ್ನಾಗಿ ವೈರಲ್ ಕೂಡ ಆಯಿತು ಆ ವಿಡಿಯೋ. ಈ ರೀತಿ ಪದರಿನ ಚಪಾತಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಚಪಾತಿ ಆಗುತ್ತೆ. ನೀವು ಎಷ್ಟು ಹೊತ್ತು ಇಟ್ಟರೂ ಕೂಡ ಚೆನ್ನಾಗೇ ಇರುತ್ತೆ. ನಂತರ ನಾನೀಗ ನಿಮಗೆ ಬೇಯಿಸ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಏನಪ್ಪ 2 ಪದರಿನ ಚಪಾತಿ ಅಂತಾರೆ, ದಪ್ಪ ಆಯ್ತಲ್ವಾ ಅಂತ ಅನ್ಕೋಬೋದು. ನಿಮಗೆ ಈ ರೀತಿ ಬೇಯಿಸಿದ ಮೇಲೆ ಲೈಟಾಗಿ ಈ ರೀತಿ ಓಪನನ್ನು ಮಾಡ್ಕೋಬೋದು. ಈ ರೀತಿ ಓಪನ್ ಮಾಡಿಕೊಂಡ್ರೆ ತುಂಬ ತೆಳುವಾಗಿ ಚಪಾತಿ ಇಲ್ಲಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಮ್ಮದಿಲ್ಲಿ ಸಾಫ್ಟಾಗಿ ಚಪಾತಿ ರೆಡಿಯಾಗಿದೆ ಅಂದ್ಬಿಟ್ಟು. ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ಮುಚ್ಚಿಟ್ಬಿಟ್ರೆ ನೀವು ಎಷ್ಟು ಹೊತ್ತಿಟ್ರೂ ಕೂಡ ಏನೂ ಆಗೋದಿಲ್ಲ, ತುಂಬಾ ಸಾಫ್ಟಾಗಿರುತ್ತೆ. ಸೊ ನಮ್ಮದು ಫೈನಲ್ ಆಗಿ ಪ್ಲೇಟ್ ಇಲ್ಲಿ ರೆಡಿ ಆಯಿತು. ಸೊ ನಮ್ಮ ಮನೇಲಿ ಮಾತ್ರ ಪ್ರತಿಯೊಬ್ಬರು ಇಷ್ಟಪಟ್ಟು ಊಟ ಮಾಡಿದ್ರು. ತುಂಬಾ ಖುಷಿ ಆಯಿತು ಎಲ್ಲರೂ ಇಷ್ಟಪಟ್ಟು ಊಟ ಮಾಡಿದ್ದಕ್ಕೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ.